ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಸದ್ಯ ಕುರ್ಚಿಯ ಕದನ, ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿಯ ಕದನ ಏನಿದೆ ಅದು ಬೂದಿ ಮುಚ್ಚಿದ ಕೆಂಡದಂತಿದೆ ಅಂತಂದು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂತಂದು ಹೇಳಿದ್ರೆ CM ಸಿದ್ದರಾಮಯ್ಯನವರು ದೇವರಾಜು ಅರಸು ಅವರ ದಾಖಲೆಯನ್ನು ಜನವರಿ 6ಕ್ಕೆ ಬ್ರೇಕ್ ಮಾಡಿದ್ರು. ಅದಾದ ನಂತರದಲ್ಲಿ ಇನ್ನೇನೇ ಇದ್ರೂ ಇತಿಹಾಸದಲ್ಲಿ ದೀರ್ಘಾವಧಿಯಾಗಿ ಆಡಳಿತ ನಡೆಸಿದಂತಹ ಕೀರ್ತಿ ಯಾರಿಗಾದರೂ ಇದ್ದರೆ ಅದು ಸಿದ್ದರಾಮಯ್ಯನವರಿಗೆ ಅನ್ನುವಂಥ ದಾಖಲೆ ಈಗ ಇತಿಹಾಸದಲ್ಲಿ ಈಗ ದಾಖಲಾಯಿತು. ಅದಾದ ನಂತರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಏನಂತಂದು ಹೇಳಿದ್ರೆ ದೇವರಾಜು ಅರಸು ಅವರ ದಾಖಲೆ ಬ್ರೇಕ್ ಆಗ್ತಿದ್ದ ಹಾಗೇನೆ ಒಂದಷ್ಟು ಬದಲಾವಣೆಗಳಾಗ್ತವೆ ಅನ್ನುವಂಥ ಚರ್ಚೆ ಇನ್ನೂ ಕೂಡ ಇತ್ತು. ಆ ಒಂದು ಹಿನ್ನೆಲೆಗೆ ಅದಕ್ಕೆ ಆ ಚರ್ಚೆಗೆ ಜೊತೆಗೆ ಹಾವೇರಿಯಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಸ್ವತಃ DCM DK ಶಿವಕುಮಾರ್ ಅವರು ಮತ್ತೆ ತಮ್ಮ ಹಳೆಯ ಹೇಳಿಕೆಯನ್ನು ಪುನರುಚ್ಚಾರಣೆ ಮಾಡಿದ್ದಾರೆ. ವರ್ಲ್ಡ್ ಪವರ್ ಈಸ್ ಅ ವರ್ಲ್ಡ್ ಪವರ್ ಅನ್ನುವಂಥ ಹೇಳಿಕೆ ಏನಿದೆ, ಈ ಮಾತನ್ನು ಹೇಳುವ ಮೂಲಕ ಅಂದರೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವಂಥವ್ರು ನಿಜವಾದ ನಾಯಕರು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆಗೆ CM ಸಿದ್ದರಾಮಯ್ಯನವರು ಇನ್ನೆಷ್ಟು ದಿನ ಇರ್ತೇವೋ ಗೊತ್ತಿಲ್ಲ, ಆದರೆ ಆಡಳಿತ ನಡೆಸಿರುವಂಥದ್ದು ತೃಪ್ತಿಯಾಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಆ ಮೂಲಕ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೊಮ್ಮೆ ನಾಯಕತ್ವದ ವಿಚಾರ ಏನಿದೆ ಅದು ಚರ್ಚೆಯ ಮುನ್ನೆಲೆಗೆ ಬಂದಿದೆ. ಆದರೆ ಕಾಂಗ್ರೆಸ್ನ ಹೈಕಮಾಂಡ್ ಮನಸ್ಥಿತಿ ಯಾವ ರೀತಿ ಇದೆ, ಕಾಂಗ್ರೆಸ್ ಹೈಕಮಾಂಡ್ ಏನಂತ ಯೋಚನೆ ಮಾಡ್ತಾ ಇದೆ, KC ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿಯವರಿಗೆ ಏನಂತ ಸಲಹೆ ಕೊಟ್ಟರು, ಅಂದರೆ ಅವರ ಜೊತೆಗೆ ಯಾವ ರೀತಿಯ ಮಾತುಕತೆಯನ್ನು ನಡೆಸಿದ್ರು, ಕೇರಳ ಚುನಾವಣೆಗೂ ಕರ್ನಾಟಕ ಚುನಾವಣೆಗೂ ಯಾವ ರೀತಿಯ ನಂಟಿದೆ ಅನ್ನುವಂಥದ್ದು ಒಂದಷ್ಟು ನೋಡ್ತಾ ಹೋದರೆ ಕೇರಳ ಚುನಾವಣೆಯನ್ನು ಗೆಲ್ಲಲೇಬೇಕಾದಂಥ ಅನಿವಾರ್ಯ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಎಷ್ಟಿದೆಯೋ ಅಷ್ಟೇ ಅನಿವಾರ್ಯ ಇತ್ತ ಕರ್ನಾಟಕಕ್ಕೂ ಕೂಡ ಇದೆ ಅಂತಂದು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂತಂದು ಹೇಳಿದ್ರೆ ಕೇರಳದ ವಯನಾಡು ಲೋಕಸಭಾ ಕ್ಷೇತ್ರದಿಂದ ರಾಹುಲ್ ಗಾಂಧಿಯವರು ಸ್ಪರ್ಧೆ ಮಾಡಿದ್ರು, ಗೆದ್ದರು. ಅದಾದ ನಂತರದಲ್ಲಿ ಈಗ ಪ್ರಿಯಾಂಕಾ ಗಾಂಧಿ ಕೂಡ ಸ್ಪರ್ಧೆ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, AICC ಜನರಲ್ ಸೆಕ್ರೆಟರಿ KC ವೇಣುಗೋಪಾಲ್ ಅವರು ಕೂಡ ಕೇರಳದ ಮೂಲದವರು ಆಗಿರುವಂಥ ಕಾರಣಕ್ಕಾಗಿ ಕಳೆದ 10 ವರ್ಷಗಳಲ್ಲಿ ಅಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಇಲ್ಲ ಅನ್ನುವಂಥದ್ದು ಎಷ್ಟೋನೋ ಈ ಬಾರಿ ಅಧಿಕಾರಕ್ಕೆ ಇಡಲೇಬೇಕು ಅನ್ನೋಂಥ ಶತಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಆ ಕಾರಣಕ್ಕಾಗಿಯೇ ಅಲ್ಲಿ ಒಂದಷ್ಟು ಜಾತಿ ಸಮೀಕರಣಕ್ಕೂ ಕೂಡ ಕಾಂಗ್ರೆಸ್ ಈಗ ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಕರ್ನಾಟಕಕ್ಕೂ ಮತ್ತು ಕೇರಳಕ್ಕೂ ಚುನಾವಣೆಗೂ ಯಾವ ರೀತಿಯ ಲಿಂಕ್ ಇದೆ, ಆ ಲಿಂಕಿನ ಮೊದಲ ಭಾಗವೇ ಕೋಗಿಲ್ ಬಡಾವಣೆಯಲ್ಲಿ ಏನು ಮುಸ್ಲಿಂ ಸಮುದಾಯಕ್ಕೆ ಒಂದಷ್ಟು ಕರ್ನಾಟಕ ಸರ್ಕಾರ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಅನ್ನೋಂಥ ಟಿಪ್ಪಣಿಯನ್ನು ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಮಾಡಿದರು. ಅದಾದ ನಂತರದಲ್ಲಿ ಕರ್ನಾಟಕ ಸರ್ಕಾರ ಆ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಅಲ್ಲಿ ಯಾರಿಗೆಲ್ಲ ಮನೆಗಳಿಗೆ ಇಲ್ವೋ, ಮನೆಗಳನ್ನ ತೆರವು ಮಾಡಲಾಗಿದೆಯೋ ಅವರೆಲ್ಲ ದಾಖಲೆ ಪರಿಶೀಲನೆ ಮಾಡಿ ದಾಖಲೆ ಪರಿಶೀಲನೆ ಇನ್ನೂ ಕೂಡ ನಡೀತಾ ಇದೆ. ಯಾರು ಅರ್ಹರಿದ್ದಾರೋ, ಯಾರು ಕರ್ನಾಟಕದವರು ಇದ್ದಾರೋ ಮತ್ತು ಬೆಂಗಳೂರಿನಲ್ಲಿ ಅಲ್ಲಿ ನೆಲೆಸಿರುವುದಕ್ಕೆ 5 ವರ್ಷಗಳ ಪೂರಕವಾದಂಥ ದಾಖಲೆಗಳಿದಾವೆ, ಅಂಥವ್ರಿಗೆ ಮನೆ ಕೊಡಲಿಕ್ಕೂ ಕೂಡ ಮುಂದಾಗಿದೆ. ಎಲ್ಲ ಒಂದು ಕಡೆಗೆ ಕೇರಳ ಸರ್ಕಾರ ಎಣದರಂಥ ರಾಜಕೀಯ ದಾಳಕ್ಕೆ ಕರ್ನಾಟಕವು ಕೂಡ ಇಲ್ಲಿ ಸಿಲುಕಿಕೊಂಡಿತ್ತು ಅಂತಂದು ಈಗ ಚರ್ಚೆ ಇರುವಂಥದ್ದು. ಮತ್ತೊಂದು ಕಡೆಗೆ ಕೇರಳದಲ್ಲಿ ಕಮ್ಯುನಿಟಿ ವೈಸ್ ನೋಡುವಂಥದ್ದಾದರೆ ಹಿಂದುಳಿದ ವರ್ಗಗಳ ಮತ ಬ್ಯಾಂಕನ್ನು ಭದ್ರಪಡಿಸಿಕೊಳ್ಳುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಳ್ಳುವಂಥ ಲೆಕ್ಕಾಚಾರದಲ್ಲಿ ಪ್ರಯತ್ನ ನಡೀತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿಯವರ ಜೊತೆಗೆ KC ವೇಣುಗೋಪಾಲ್ ಅವರು ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದು ಯಾಕೆ ಅಂತಂದು ಹೇಳಿದ್ರೆ ಸಿದ್ದರಾಮಯ್ಯನವರು ಇಡೀ ದೇಶದಲ್ಲಿ ಹಿಂದುಳಿದ ವರ್ಗಗಳ ನಾಯಕ ಅಂತ ಬಿಂಬಿತವಾಗಿದೆ. ಜೊತೆಗೆ ಇಡೀ ದೇಶದಲ್ಲಿ ನೋಡುವಂಥದ್ದಾದರೆ ಕರ್ನಾಟಕದಲ್ಲಿ ಇರುವಂಥದ್ದು ಕಾಂಗ್ರೆಸ್ನಲ್ಲಿರುವಂಥ OBC ಮುಖ್ಯಮಂತ್ರಿ ಅಂತಂದು ಹೇಳಿದ್ರೆ ಅದು ಸಿದ್ದರಾಮಯ್ಯನವರು. ಹಾಗಾಗಿ ಮತ್ತು ರಾಹುಲ್ ಗಾಂಧಿಯವರು ಕೂಡ ಇಡೀ ದೇಶಾದ್ಯಂತ OBC ಮತ ಬ್ಯಾಂಕ್ಗಳನ್ನು ಕ್ರೋಢೀಕರಿಸಬೇಕು ಅನ್ನೋಂಥ ಲೆಕ್ಕಾಚಾರದಲ್ಲಿ ಒಂದಷ್ಟು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ, ಭಾಷಣಗಳನ್ನು ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಮತ್ತೊಂದು ಕಡೆಗೆ ಪಂಚರಾಜ್ಯಗಳ ಚುನಾವಣೆ ಏನಿದೆ ಆ ಚುನಾವಣೆಗೂ ಕೂಡ ಈಗ ಕಾಂಗ್ರೆಸ್ ಸಿದ್ಧ ಆಗ್ತಾ ಇದೆ. ಈ ಒಂದು ಕಡೆಗೆ OBC ಮತಗಳನ್ನು ಕ್ರೋಢೀಕರಿಸುವಂಥ ಲೆಕ್ಕಾಚಾರ, ಮತ್ತೊಂದು ಕಡೆಗೆ ಪಂಚರಾಜ್ಯಗಳ ಚುನಾವಣೆ ಏನು ಬರ್ತಾ ಇದೆ. ಈ ಚುನಾವಣೆಗಳ ಹಿನ್ನೆಲೆಯಲ್ಲಿ ಇಂತಹ ಸಂದರ್ಭದಲ್ಲಿ ಏನಾದರೂ ನಾಯಕತ್ವ ಬದಲಾವಣೆ ಆದರೆ ಅದು ದೊಡ್ಡ ಮಟ್ಟದ ಡ್ಯಾಮೇಜ್ ಬೇರೆ ಬೇರೆ ಪಕ್ಷಗಳಿಗೂ ಕೂಡ ಬೇರೆ ಪಕ್ಷಗಳಿಗೆ ಅನುಕೂಲ ಆಗುತ್ತೆ, ಒಂದಷ್ಟು ಬೇರೆ ಎಲೆಕ್ಷನ್ಗಳು ಕೂಡ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಕೇರಳ ಚುನಾವಣೆ ಮುಗಿಯುವವರೆಗೂ ಕೂಡ ನಾಯಕತ್ವ ಬದಲಾವಣೆ ಬೇಡ ಅನ್ನುವಂತಹ ಒಂದಷ್ಟು ಮಾತುಕತೆಯನ್ನು ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಯಾಕೆ ಅಂತಂದು ಹೇಳಿದ್ರೆ ಕಾಂಗ್ರೆಸ್ ಜೊತೆಗೆ ಅಲ್ಲಿರುವಂಥ LDF UDFನ ಫೈಟ್ನ ನಡುವೆ UDF ಜೊತೆಗೆ
ಒಂದಷ್ಟು ಸಮುದಾಯವಾರು ತೆಗೆದುಕೊಂಡಂಥ ಸಂದರ್ಭದಲ್ಲಿ ನಾಯರ್ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ಜೊತೆಗಿದೆ. ಅದರ ಜೊತೆಗೆ ಅಹಿಂದ ಮತ ಬ್ಯಾಂಕನ್ನು ಭದ್ರಪಡಿಸಿದರೆ ಈ ಬಾರಿ ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ. ಯಾಕೆಂತಂದು ಹೇಳಿದ್ರೆ ಅಲ್ಲಿ LDFನ ಒಂದಷ್ಟು ಆಡಳಿತ ವಿರೋಧಿ ಅಲೆ ಇದೆ. ಅದರ ಜೊತೆಗೆ ಆಡಳಿತ ವಿರೋಧಿ ಮತ್ತು ಕಾಂಗ್ರೆಸ್ನ ಇಲ್ಲಿ ಜಾತಿ ಸಮೀಕರಣವನ್ನು ಎರಡನ್ನೂ ಮಿಕ್ಸ್ ಮಾಡಿದ್ರೆ ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರ ಇರುವಂಥ ಕಾರಣಕ್ಕಾಗಿ ಸಿದ್ದರಾಮಯ್ಯನವ್ರನ್ನ ಪದೇ ಪದೇ ಅಲ್ಲಿ ಕೇರಳಕ್ಕೆ ಕರೆಸಿ ಕೇರಳದ ಚುನಾವಣೆಗಳಲ್ಲಿ ಮಾತನಾಡಿಸಿ ಒಂದಷ್ಟು OBC ಮತಗಳನ್ನು ಅಹಿಂದ ಮತಗಳನ್ನು ಕ್ರೋಢೀಕರಿಸಬೇಕು, ಆ ಮೂಲಕ ಪಕ್ಷಕ್ಕೆ ಲಾಭ ತರಬೇಕು ಅನ್ನೋಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳು ನಡೀತಾ ಇದ್ದಾವೆ. ಅದೇ ಕಾರಣಕ್ಕಾಗಿಯೇ ಕೇರಳ ಚುನಾವಣೆ ಸೇರಿದಂತೆ ಪಂಚರಾಜ್ಯಗಳ ಚುನಾವಣೆವರೆಗೂ ಕೂಡ ಯಾವುದೇ ರೀತಿಯ ನಾಯಕತ್ವ ಬದಲಾವಣೆಯ ವಿಚಾರ ಯಾವುದೇ ರೀತಿಯ ಚರ್ಚೆಗಳು ಮಾಡುವಂಥದ್ದು ಬೇಡ ಅನ್ನುವಂಥ ಮಾತನ್ನು KC ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿ ಅವರಿಗೆ ಹೇಳಿದ್ದಾರೆ, ಮಾತನಾಡಿದ್ದಾರೆ ಅವ್ರ ಜೊತೆಗೆ ಅನ್ನುವಂಥ ಮಾತುಗಳು ಕೂಡ ಈಗ ಕೇಳಿ ಬರುತ್ತಂಥದ್ದು. ಈ ಚರ್ಚೆ ಯಾವಾಗ ಶುರುವಾಯಿತು ಅಂತಂದು ಹೇಳಿದ್ರೆ ಒಂದು KC ವೇಣುಗೋಪಾಲ್ ಅವರು ಕರ್ನಾಟಕದಿಂದ ಅಂದರೆ ವಯನಾಡದಿಂದ ಬೆಂಗಳೂರಿಗೆ ಬರುವಂಥ ಮಾರ್ಗದಲ್ಲಿ ಮೈಸೂರು ವಿಮಾನ ನಿಲ್ದಾಣದಲ್ಲಿ ಒಂದಷ್ಟು CM ಸಿದ್ದರಾಮಯ್ಯನವ್ರನ್ನ ಜೊತೆಗೆ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ರಾಹುಲ್ ಗಾಂಧಿ ಅವ್ರನ್ನ ದೆಹಲಿಗೆ ಹೋಗ್ತಾರೆ. ಇದಾದ ನಂತರದಲ್ಲಿ CM ಸಿದ್ದರಾಮಯ್ಯನವರು ಕೂಡ ದೆಹಲಿಗೆ ಹೋಗುವಂಥ ಮನಸ್ಥಿತಿಯಲ್ಲಿದ್ದಾರೆ. 13ನೇ ತಾರೀಕಿಗೆ CM ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಬಹುದು. ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಒಂದಷ್ಟು ಮಾತುಕತೆಯನ್ನು ನಡೆಸ್ಬೋದು. ನಾಯಕತ್ವದ ವಿಚಾರಕ್ಕೆ ಮಾತುಕತೆ ಆಗಲಿಕ್ಕಿಲ್ಲ ಅನ್ನುವಂಥ ಒಂದಷ್ಟು ಚರ್ಚೆಗಳು ಸಿದ್ದರಾಮಯ್ಯನವರ ಪಾಳ್ಯದಲ್ಲಿದೆ. ಆದರೆ DK ಶಿವಕುಮಾರ್ ಅವರ ಪಾಳ್ಯದಲ್ಲಿರುವಂಥದ್ದು ಏನಂತಂದು ಹೇಳಿದ್ರೆ ಇಲ್ಲ, ಸಂಕ್ರಾಂತಿಯ ನಂತರದಲ್ಲಿ ಒಂದಷ್ಟು ಇಬ್ಬರನ್ನು ಕರೆದು ಮಾತನಾಡಿಸುವಂಥ ಸಾಧ್ಯತೆಗಳು ಹೆಚ್ಚಿದಾವೆ ಅನ್ನೋಂಥ ಚರ್ಚೆ ಇನ್ನೂ ಇಂತ. ಆದರೆ ಒಟ್ಟಾರೆಯಾಗಿ ಕೇರಳ ಚುನಾವಣೆಗೂ ಕರ್ನಾಟಕದ ನಾಯಕತ್ವದ ವಿಚಾರಕ್ಕೂ ಸಾಕಷ್ಟು ನಂಟಿದೆ ಅಂತಂದು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ನಂಟಿನ ಹಿನ್ನೆಲೆಯಲ್ಲಿ CM ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯಲ್ಲಿ ಸೇಫ್ ಆದ್ರ ಅನ್ನುವಂಥ ಒಂದಷ್ಟು ಚರ್ಚೆಗಳು ಜೋರಾಗಿ ನಡೀತಾ ಇದ್ದಾವೆ. ಅದಕ್ಕೆ ಪೂರಕವಾದಂತಹ ವಾತಾವರಣಗಳು ಕೂಡ ಈಗ ನಿರ್ಮಾಣ ಆಗ್ತಾ ಇದೆ. ಯಾಕೆಂತಂದು ಹೇಳಿದ್ರೆ DCM DK ಶಿವಕುಮಾರ್ ಅವರು ಮಾತನ್ನು ನೆನಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ರಾಹುಲ್ ಗಾಂಧಿಯವರ ವಿಚಾರಕ್ಕೆ ರಾಹುಲ್ ಗಾಂಧಿಯವರಾಗಿರ್ಬೋದು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಆಗಿರ್ಬೋದು ಈ ಕ್ಷಣಕ್ಕೂ ಕೂಡ ಅಂಥದ್ದೊಂದು ಚರ್ಚೆಗೆ ಅಥವಾ ಅಂಥದ್ದೊಂದು ಫುಲ್ ಸ್ಟಾಪ್ ಇಡುವಂಥ ಪ್ರಯತ್ನಕ್ಕೆ ಇನ್ನೂ ಕೂಡ ಕೈ ಹಾಕಿಲ್ಲ ಅನ್ನುವಂಥದ್ದು ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಹಾಗಾಗಿ ಕೇರಳ ಚುನಾವಣೆಗೂ ಕರ್ನಾಟಕಕ್ಕೂ ಸಾಕಷ್ಟು ನಂಟಿದೆ. ಯಾವೊಂದು ಚುನಾವಣೆಯ ಆಧಾರಿತವಾಗಿ ಇಲ್ಲೊಂದು ಕರ್ನಾಟಕದಲ್ಲೂ ಕೂಡ ಒಂದಷ್ಟು ರಾಜಕೀಯ ಕ್ಷಿಪ್ರ ಬೆಳವಣಿಗೆಗಳು ಆಗಬಹುದು ಅನ್ನುವಂಥ ಚರ್ಚೆಗಳು ಜೀವಂತ ಆಗಿರುವಂಥದ್ದು. ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಸದ್ಯ ಕುರ್ಚಿಯ ಕದನ, ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿಯ ಕದನ ಏನಿದೆ ಅದು ಬೂದಿ ಮುಚ್ಚಿದ ಕೆಂಡದಂತಿದೆ ಅಂತಂದು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂತಂದು ಹೇಳಿದ್ರೆ CM ಸಿದ್ದರಾಮಯ್ಯನವರು ದೇವರಾಜು ಅರಸು ಅವರ ದಾಖಲೆಯನ್ನು ಜನವರಿ 6ಕ್ಕೆ ಬ್ರೇಕ್ ಮಾಡಿದ್ರು. ಅದಾದ ನಂತರದಲ್ಲಿ ಇನ್ನೇನೇ ಇದ್ರೂ ಇತಿಹಾಸದಲ್ಲಿ ದೀರ್ಘಾವಧಿಯಾಗಿ ಆಡಳಿತ ನಡೆಸಿದಂತಹ ಕೀರ್ತಿ ಯಾರಿಗಾದರೂ ಇದ್ದರೆ ಅದು ಸಿದ್ದರಾಮಯ್ಯನವರಿಗೆ ಅನ್ನುವಂಥ ದಾಖಲೆ ಈಗ ಇತಿಹಾಸದಲ್ಲಿ ಈಗ ದಾಖಲಾಯಿತು. ಅದಾದ ನಂತರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಏನಂತಂದು ಹೇಳಿದ್ರೆ ದೇವರಾಜು ಅರಸು ಅವರ ದಾಖಲೆ ಬ್ರೇಕ್ ಆಗ್ತಿದ್ದ ಹಾಗೇನೆ ಒಂದಷ್ಟು ಬದಲಾವಣೆಗಳಾಗ್ತವೆ ಅನ್ನೋಂಥ ಚರ್ಚೆ ಇನ್ನೂ ಕೂಡ ಇತ್ತು. ಆ ಒಂದು ಹಿನ್ನೆಲೆಗೆ ಅದಕ್ಕೆ ಆ ಚರ್ಚೆಗೆ ಜೊತೆಗೆ ಹಾವೇರಿಯಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಸ್ವತಃ DCM DK ಶಿವಕುಮಾರ್ ಅವರು ಮತ್ತೆ ತಮ್ಮ ಹಳೆಯ ಹೇಳಿಕೆಯನ್ನು ಪುನರುಚ್ಚಾರಣೆ ಮಾಡಿದ್ದಾರೆ. ವರ್ಲ್ಡ್ ಪವರ್ ಈಸ್ ಅ ವರ್ಲ್ಡ್ ಪವರ್ ಅನ್ನುವಂಥ ಹೇಳಿಕೆ ಏನಿದೆ, ಈ ಮಾತನ್ನು ಹೇಳುವ ಮೂಲಕ ಅಂದರೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವಂಥವ್ರು ನಿಜವಾದ ನಾಯಕರು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆಗೆ CM ಸಿದ್ದರಾಮಯ್ಯನವರು ಇನ್ನೆಷ್ಟು ದಿನ ಇರ್ತೇವೋ ಗೊತ್ತಿಲ್ಲ, ಆದರೆ ಆಡಳಿತ ನಡೆಸಿರುವಂಥದ್ದು ತೃಪ್ತಿಯಾಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಆ ಮೂಲಕ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೊಮ್ಮೆ ನಾಯಕತ್ವದ ವಿಚಾರ ಏನಿದೆ ಅದು ಚರ್ಚೆಯ ಮುನ್ನೆಲೆಗೆ ಬಂದಿದೆ. ಆದರೆ ಕಾಂಗ್ರೆಸ್ನ ಹೈಕಮಾಂಡ್ ಮನಸ್ಥಿತಿ ಯಾವ ರೀತಿ ಇದೆ, ಕಾಂಗ್ರೆಸ್ ಹೈಕಮಾಂಡ್ ಏನಂತ ಯೋಚನೆ ಮಾಡ್ತಾ ಇದೆ, KC ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿಯವರಿಗೆ ಏನಂತ ಸಲಹೆ ಕೊಟ್ಟರು, ಅಂದರೆ ಅವರ ಜೊತೆಗೆ ಯಾವ ರೀತಿಯ ಮಾತುಕತೆಯನ್ನು ನಡೆಸಿದ್ರು, ಕೇರಳ ಚುನಾವಣೆಗೂ ಕರ್ನಾಟಕ ಚುನಾವಣೆಗೂ ಯಾವ ರೀತಿಯ ನಂಟಿದೆ ಅನ್ನುವಂಥದ್ದು ಒಂದಷ್ಟು ನೋಡ್ತಾ ಹೋದರೆ ಕೇರಳ ಚುನಾವಣೆಯನ್ನು ಗೆಲ್ಲಲೇಬೇಕಾದಂಥ ಅನಿವಾರ್ಯ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಎಷ್ಟಿದೆಯೋ ಅಷ್ಟೇ ಅನಿವಾರ್ಯ ಇತ್ತ ಕರ್ನಾಟಕಕ್ಕೂ ಕೂಡ ಇದೆ ಅಂತಂದು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂತಂದು ಹೇಳಿದ್ರೆ ಕೇರಳದ ವಯನಾಡು ಲೋಕಸಭಾ ಕ್ಷೇತ್ರದಿಂದ ರಾಹುಲ್ ಗಾಂಧಿಯವರು ಸ್ಪರ್ಧೆ ಮಾಡಿದ್ರು, ಗೆದ್ದರು. ಅದಾದ ನಂತರದಲ್ಲಿ ಈಗ ಪ್ರಿಯಾಂಕಾ ಗಾಂಧಿ ಕೂಡ ಸ್ಪರ್ಧೆ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, AICC ಜನರಲ್ ಸೆಕ್ರೆಟರಿ KC ವೇಣುಗೋಪಾಲ್ ಅವರು ಕೂಡ ಕೇರಳದ ಮೂಲದವರ ಆಗಿರುವಂಥ ಕಾರಣಕ್ಕಾಗಿ ಕಳೆದ 10 ವರ್ಷಗಳಲ್ಲಿ ಅಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಇಲ್ಲ ಅನ್ನುವಂಥದ್ದು ಎಷ್ಟೋ ಈ ಬಾರಿ ಅಧಿಕಾರಕ್ಕೆ ಇಳಿಲೇಬೇಕು ಅನ್ನೋಂಥ ಶತಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಆ ಕಾರಣಕ್ಕಾಗಿಯೇ
ಅಲ್ಲಿ ಒಂದಷ್ಟು ಜಾತಿ ಸಮೀಕರಣಕ್ಕೂ ಕೂಡ ಕಾಂಗ್ರೆಸ್ ಈಗ ಮುಂದಾಗಿರುವಂಥದ್ದು. ಪ್ರಮುಖವಾಗಿ ಕರ್ನಾಟಕಕ್ಕೂ ಮತ್ತು ಕೇರಳಕ್ಕೂ ಚುನಾವಣೆಗೂ ಯಾವ ರೀತಿಯ ಲಿಂಕ್ ಇದೆ, ಆ ಲಿಂಕಿನ ಮೊದಲ ಭಾಗವೇ ಕೋಗಿಲ್ ಬಡಾವಣೆಯಲ್ಲಿ ಏನು ಮುಸ್ಲಿಂ ಸಮುದಾಯಕ್ಕೆ ಒಂದಷ್ಟು ಕರ್ನಾಟಕ ಸರ್ಕಾರ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಅನ್ನೋಂಥ ಟಿಪ್ಪಣಿಯನ್ನು ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಮಾಡಿದ್ರು. ಅದಾದ ನಂತರದಲ್ಲಿ ಕರ್ನಾಟಕ ಸರ್ಕಾರ ಆ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಅಲ್ಲಿ ಯಾರಿಗೆಲ್ಲ ಮನೆಗಳಿಗೆ ಇಲ್ವೋ, ಮನೆಗಳನ್ನ ತೆರವು ಮಾಡಲಾಗಿದೆಯೋ ಅವರೆಲ್ಲ ದಾಖಲೆ ಪರಿಶೀಲನೆ ಮಾಡಿ, ದಾಖಲೆ ಪರಿಶೀಲನೆ ಇನ್ನೂ ಕೂಡ ನಡೀತಾ ಇದೆ. ಯಾರು ಅರ್ಹರಿದ್ದಾರೋ, ಯಾರು ಕರ್ನಾಟಕದವರು ಇದ್ದಾರೋ ಮತ್ತು ಬೆಂಗಳೂರಿನಲ್ಲಿ ಅಲ್ಲಿ ನೆಲೆಸಿರುವುದಕ್ಕೆ 5 ವರ್ಷಗಳ ಪೂರಕವಾದಂಥ ದಾಖಲೆಗಳಿದಾವೆ, ಅಂಥವ್ರಿಗೆ ಮನೆ ಕೊಡಲಿಕ್ಕೂ ಕೂಡ ಮುಂದಾಗಿದೆ. ಎಲ್ಲ ಒಂದು ಕಡೆಗೆ ಕೇರಳ ಸರ್ಕಾರ ಎಣದರಂಥ ರಾಜಕೀಯ ದಾಳಕ್ಕೆ ಕರ್ನಾಟಕವು ಕೂಡ ಇಲ್ಲಿ ಸಿಲುಕಿಕೊಂಡಿತ್ತು ಅಂತಂದು ಈಗ ಚರ್ಚೆ ಇರುವಂಥದ್ದು. ಮತ್ತೊಂದು ಕಡೆಗೆ ಕೇರಳದಲ್ಲಿ ಕಮ್ಯುನಿಟಿ ವೈಸ್ ನೋಡುವಂಥದ್ದಾದರೆ ಹಿಂದುಳಿದ ವರ್ಗಗಳ ಮತ ಬ್ಯಾಂಕನ್ನು ಭದ್ರಪಡಿಸಿಕೊಳ್ಳುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಳ್ಳುವಂಥ ಲೆಕ್ಕಾಚಾರದಲ್ಲಿ ಪ್ರಯತ್ನ ನಡೀತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿಯವರ ಜೊತೆಗೆ KC ವೇಣುಗೋಪಾಲ್ ಅವರು ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದು ಯಾಕೆ ಅಂತಂದು ಹೇಳಿದ್ರೆ, ಸಿದ್ದರಾಮಯ್ಯನವರು ಇಡೀ ದೇಶದಲ್ಲಿ ಹಿಂದುಳಿದ ವರ್ಗಗಳ ನಾಯಕ ಅಂತ ಬಿಂಬಿತವಾಗಿದೆ. ಜೊತೆಗೆ ಇಡೀ ದೇಶದಲ್ಲಿ ನೋಡುವಂಥದ್ದಾದರೆ ಕರ್ನಾಟಕದಲ್ಲಿ ಇರುವಂಥದ್ದು ಕಾಂಗ್ರೆಸ್ನಲ್ಲಿರುವಂಥ OBC ಮುಖ್ಯಮಂತ್ರಿ ಅಂತಂದು ಹೇಳಿದ್ರೆ ಅದು ಸಿದ್ದರಾಮಯ್ಯನವರು. ಹಾಗಾಗಿ ಮತ್ತು ರಾಹುಲ್ ಗಾಂಧಿಯವರು ಕೂಡ ಇಡೀ ದೇಶಾದ್ಯಂತ OBC ಮತ ಬ್ಯಾಂಕ್ಗಳನ್ನು ಕ್ರೋಢೀಕರಿಸಬೇಕು ಅನ್ನೋಂಥ ಲೆಕ್ಕಾಚಾರದಲ್ಲಿ ಒಂದಷ್ಟು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ, ಭಾಷಣಗಳನ್ನು ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಮತ್ತೊಂದು ಕಡೆಗೆ ಪಂಚರಾಜ್ಯಗಳ ಚುನಾವಣೆ ಏನಿದೆ, ಆ ಚುನಾವಣೆಗೂ ಕೂಡ ಈಗ ಕಾಂಗ್ರೆಸ್ ಸಿದ್ಧ ಆಗ್ತಾ ಇದೆ. ಈ ಒಂದು ಕಡೆಗೆ OBC ಮತಗಳನ್ನು ಕ್ರೋಢೀಕರಿಸುವಂಥ ಲೆಕ್ಕಾಚಾರ, ಮತ್ತೊಂದು ಕಡೆಗೆ ಪಂಚರಾಜ್ಯಗಳ ಚುನಾವಣೆ ಏನು ಬರ್ತಾ ಇದೆ. ಈ ಚುನಾವಣೆಗಳ ಹಿನ್ನೆಲೆಯಲ್ಲಿ ಇಂತಹ ಸಂದರ್ಭದಲ್ಲಿ ಏನಾದರೂ ನಾಯಕತ್ವ ಬದಲಾವಣೆ ಆದರೆ ಅದು ದೊಡ್ಡ ಮಟ್ಟದ ಡ್ಯಾಮೇಜ್ ಬೇರೆ ಬೇರೆ ಪಕ್ಷಗಳಿಗೂ ಕೂಡ ಬೇರೆ ಬೇರೆ ಪಕ್ಷಗಳಿಗೆ ಅನುಕೂಲ ಆಗುತ್ತೆ, ಒಂದಷ್ಟು ಬೇರೆ ಬೇರೆ ಎಲೆಕ್ಷನ್ಗಳು ಕೂಡ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಕೇರಳ ಚುನಾವಣೆ ಮುಗಿಯುವವರೆಗೂ ಕೂಡ ನಾಯಕತ್ವ ಬದಲಾವಣೆ ಬೇಡ ಅನ್ನುವಂತಹ ಒಂದಷ್ಟು ಮಾತುಕತೆಯನ್ನು ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಯಾಕೆ ಅಂತಂದು ಹೇಳಿದ್ರೆ, ಕಾಂಗ್ರೆಸ್ ಜೊತೆಗೆ ಅಲ್ಲಿರುವಂಥ LDF UDFನ ಫೈಟ್ನ ನಡುವೆ UDF ಜೊತೆಗೆ ಒಂದಷ್ಟು ಸಮುದಾಯವಾರು ತೆಗೆದುಕೊಂಡಂಥ ಸಂದರ್ಭದಲ್ಲಿ ನಾಯರ್ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ಜೊತೆಗಿದೆ. ಅದರ ಜೊತೆಗೆ ಅಹಿಂದ ಮತ ಬ್ಯಾಂಕನ್ನು ಭದ್ರಪಡಿಸಿದರೆ ಈ ಬಾರಿ ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ. ಯಾಕೆಂತಂದು ಹೇಳಿದ್ರೆ ಅಲ್ಲಿ LDFನ ಒಂದಷ್ಟು ಆಡಳಿತ ವಿರೋಧಿ ಅಲೆ ಇದೆ. ಅದರ ಜೊತೆಗೆ ಆಡಳಿತ ವಿರೋಧಿ ಮತ್ತು ಕಾಂಗ್ರೆಸ್ನ ಇಲ್ಲಿ ಜಾತಿ ಸಮೀಕರಣವನ್ನು ಎರಡನ್ನೂ ಮಿಕ್ಸ್ ಮಾಡಿದ್ರೆ ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರ ಇರುವಂಥ ಕಾರಣಕ್ಕಾಗಿ ಸಿದ್ದರಾಮಯ್ಯನವ್ರನ್ನ ಪದೇ ಅಲ್ಲಿ ಕೇರಳಕ್ಕೆ ಕರೆಸಿ ಕೇರಳದ ಚುನಾವಣೆಗಳಲ್ಲಿ ಮಾತನಾಡಿಸಿ ಒಂದಷ್ಟು OBC ಮತಗಳನ್ನು, ಅಹಿಂದ ಮತಗಳನ್ನು ಕ್ರೋಢೀಕರಿಸಬೇಕು, ಆ ಮೂಲಕ ಪಕ್ಷಕ್ಕೆ ಲಾಭ ತರಬೇಕು ಅನ್ನೋಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳು ನಡೀತಾ ಇದ್ದಾವೆ. ಅದೇ ಕಾರಣಕ್ಕಾಗಿಯೇ ಕೇರಳ ಚುನಾವಣೆ ಸೇರಿದಂತೆ ಪಂಚರಾಜ್ಯಗಳ ಚುನಾವಣೆವರೆಗೂ ಕೂಡ ಯಾವುದೇ ರೀತಿಯ ನಾಯಕತ್ವ ಬದಲಾವಣೆಯ ವಿಚಾರ, ಯಾವುದೇ ರೀತಿಯ ಚರ್ಚೆಗಳು ಮಾಡುವಂಥದ್ದು ಬೇಡ ಅನ್ನುವಂಥ ಮಾತನ್ನು KC ವೇಣುಗೋಪಾಲ್ ಅವರು ರಾಹುಲ್ ಗಾಂಧಿ ಅವರಿಗೆ ಹೇಳಿದ್ದಾರೆ, ಮಾತನಾಡಿದ್ದಾರೆ ಅವ್ರ ಜೊತೆಗೆ ಅನ್ನುವಂಥ ಮಾತುಗಳು ಕೂಡ ಈಗ ಕೇಳಿ ಬರುತ್ತಂಥದ್ದು. ಈ ಚರ್ಚೆ ಯಾವಾಗ ಶುರುವಾಯಿತು ಅಂತಂದು ಹೇಳಿದ್ರೆ, KC ವೇಣುಗೋಪಾಲ್ ಅವರು ಕರ್ನಾಟಕದಿಂದ ಅಂದರೆ ವಯನಾಡದಿಂದ ಬೆಂಗಳೂರಿಗೆ ಬರುವಂಥ ಮಾರ್ಗದಲ್ಲಿ ಮೈಸೂರು ವಿಮಾನ ನಿಲ್ದಾಣದಲ್ಲಿ ಒಂದಷ್ಟು CM ಸಿದ್ದರಾಮಯ್ಯನವ್ರನ್ನ ಜೊತೆಗೆ ಭೇಟಿ ಮಾಡಿ ರಾಹುಲ್ ಗಾಂಧಿಯವ್ರನ್ನ ದೆಹಲಿಗೆ ಹೋಗ್ತಾರೆ. ಇದಾದ ನಂತರದಲ್ಲಿ CM ಸಿದ್ದರಾಮಯ್ಯನವರು ಕೂಡ ದೆಹಲಿಗೆ ಹೋಗುವಂಥ ಮನಸ್ಥಿತಿಯಲ್ಲಿದ್ದಾರೆ. 13ನೇ ತಾರೀಕಿಗೆ CM ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಬಹುದು. ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಕ್ಯಾಬಿನೆಟ್ ರೀಶಫಲ್ ಬಗ್ಗೆ ಒಂದಷ್ಟು ಮಾತುಕತೆಯನ್ನು ನಡೆಸ್ಬೋದು. ನಾಯಕತ್ವದ ವಿಚಾರಕ್ಕೆ ಮಾತುಕತೆ ಆಗಲಿಕ್ಕಿಲ್ಲ ಅನ್ನುವಂಥ ಒಂದಷ್ಟು ಚರ್ಚೆಗಳು ಸಿದ್ದರಾಮಯ್ಯನವರ ಪಾಳ್ಯದಲ್ಲಿದೆ. ಆದರೆ DK ಶಿವಕುಮಾರ್ ಅವರ ಪಾಳ್ಯದಲ್ಲಿರುವಂಥದ್ದು ಏನಂತಂದು ಹೇಳಿದ್ರೆ, ಇಲ್ಲ ಸಂಕ್ರಾಂತಿಯ ನಂತರದಲ್ಲಿ ಒಂದಷ್ಟು ಇಬ್ಬರನ್ನು ಕರೆದು ಮಾತನಾಡಿಸುವಂಥ ಸಾಧ್ಯತೆಗಳು ಹೆಚ್ಚಿದಾವೆ ಅನ್ನೋಂಥ ಚರ್ಚೆ ಇನ್ನೂ ಇಂತ. ಆದರೆ ಒಟ್ಟಾರೆಯಾಗಿ ಕೇರಳ ಚುನಾವಣೆಗೂ ಕರ್ನಾಟಕದ ನಾಯಕತ್ವದ ವಿಚಾರಕ್ಕೂ ಸಾಕಷ್ಟು ನಂಟಿದೆ ಅಂತಂದು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ನಂಟಿನ ಹಿನ್ನೆಲೆಯಲ್ಲಿ CM ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯಲ್ಲಿ ಸೇಫ್ ಆದ್ರ ಅನ್ನುವಂಥ ಒಂದಷ್ಟು ಚರ್ಚೆಗಳು ಜೋರಾಗಿ ನಡೀತಾ ಇದ್ದಾವೆ. ಅದಕ್ಕೆ ಪೂರಕವಾದಂತಹ ವಾತಾವರಣಗಳು ಕೂಡ ಈಗ ನಿರ್ಮಾಣ ಆಗ್ತಾ ಇದೆ. ಯಾಕೆಂತಂದು ಹೇಳಿದ್ರೆ DCM DK ಶಿವಕುಮಾರ್ ಅವರು ಮಾತನ್ನು ನೆನಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ರಾಹುಲ್ ಗಾಂಧಿಯವರ ವಿಚಾರಕ್ಕೆ ರಾಹುಲ್ ಗಾಂಧಿಯವರಾಗಿರ್ಬೋದು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಆಗಿರ್ಬೋದು ಈ ಕ್ಷಣಕ್ಕೂ ಕೂಡ ಅಂಥದ್ದೊಂದು ಚರ್ಚೆಗೆ ಅಥವಾ ಅಂಥದ್ದೊಂದು ಫುಲ್ ಸ್ಟಾಪ್ ಇಡುವಂಥ ಪ್ರಯತ್ನಕ್ಕೆ ಇನ್ನೂ ಕೂಡ ಕೈ ಹಾಕಿಲ್ಲ ಅನ್ನುವಂಥದ್ದು ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಹಾಗಾಗಿ ಕೇರಳ ಚುನಾವಣೆಗೂ ಕರ್ನಾಟಕಕ್ಕೂ ಸಾಕಷ್ಟು ನಂಟಿದೆ. ಯಾವೊಂದು ಚುನಾವಣೆಯ ಆಧಾರಿತವಾಗಿ ಇಲ್ಲೊಂದು ಕರ್ನಾಟಕದಲ್ಲೂ ಕೂಡ ಒಂದಷ್ಟು ರಾಜಕೀಯ ಕ್ಷಿಪ್ರ ಬೆಳವಣಿಗೆಗಳು ಆಗಬಹುದು ಅನ್ನುವಂಥ ಚರ್ಚೆಗಳು ಜೀವಂತ ಆಗಿರುವಂಥದ್ದು.